ಕೋಕಣ್ಣ ಜೈನ್ ಕುಟುಂಬದ ಕಾರ್ಯ ಶ್ಲಾಘನೀಯ. ಶಿವಕುಮಾರ ನಾಗಲಪುರಮಠ. ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬರಗಾಲ ಪ್ರದೇಶವಾಗಿದ್ದು ಸ್ಥಿತಿವಂತರಲ್ಲದ ಸಾಮಾನ್ಯ ಜನರಿಗೆ ಉಚಿತ ಕೀಲು ನೋವು ಮತ್ತು ಸಂಧಿವಾತ ತಪಾಸಣಾ ಶಿಬಿರ ಕಾರ್ಯ ನೆರವೇರಿಸುತ್ತಿರುವ ಕೋಕಣ್ಣ ಜೈನ್ ಕುಟುಂಬದ ಕಾರ್ಯ ಶ್ಲಾಘನೀಯ ಎಂದು ಪಟ್ಟಣದ ಯುವ ಮುಖಂಡರಾದ ಶಿವಕುಮಾರ ನಾಗಲಾಪುರಮಠ ಹೇಳಿದರು. ಅವರು ಕುಕನೂರು ಪಟ್ಟಣದ ಹಳೆಯ ಬಜಾರ ಚೌಡಿಯ ಹತ್ತಿರ ಇರುವ ಜೈನ್ ಮಠದಲ್ಲಿ ಶ್ರೀ ಭವರ್ಲಾಲ್ ಜೈನ್ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಕೀಲು ನೋವು ಮತ್ತು ಸಂಧಿವಾತ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೋಕಣ್ಣ ಕುಟುಂಬದ ಬೆಂಗಳೂರಿನ ಸುಪ್ರಸಿದ್ಧ ಕೀಲು ನೋವು ಮತ್ತು ಸಂಧಿವಾತ ತಜ್ಞರಾದ ವೈದ್ಯರಾದ ಡಾಕ್ಟರ್ ವಿಕ್ರಮರಾಜ್ ಜೈನ್ ಮತ್ತು ಡಾಕ್ಟರ್ ಪೂರ್ವಿ ಜೈನ್, ಡಾಕ್ಟರ್ ಶೈಜಲ್ ಜೈನ್ ರವರಿಂದ ಜುಲೈ 5 ರವಿವಾರದಂದು ಆಗಮಿಸಿ ಪಟ್ಟಣದ ನೂರಾರು ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಉಚಿತವಾಗಿ ಔಷಧಿ ಮತ್ತು ಚಿಕಿತ್ಸೆ ನೀಡುವ ಮೂಲಕ ಪಟ್ಟಣದಲ್ಲಿ ಇರುವ ಸ್ಥಿತಿವಂತರಲ್ಲದ ಮತ್ತು ಬರಗಾಲದ ಛಾಯೆ ಆವರಿಸಿದ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೆಂಗಳೂರುವರೆಗೆ ಹೋಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಅಂತಹದ್ದರಲ್ಲಿ ಇಂದು ನಮ್ಮ ಭವರ್ಲಾಲ್ ಜೈನ್ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ತಪಾಸಣಾ ಶಿಬಿರ ಕಾರ್ಯಕ್ರಮ ಕೋಕಣ್ಣ ಜೈನ್ ಕುಟುಂಬದ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಡಾಕ್ಟರ್ ವಿಕ್ರಮರಾಜ್ ಜೈನ್ ಮಾತನಾಡಿ, ನಮ್ಮ ಅಜ್ಜನವರಾದ ಭವರ್ಲಾಲ್ ಜೈನ್ ಇವರ ಸ್ಮರಣಾರ್ಥ ಇಂದು ಕುಕನೂರು ಪಟ್ಟಣದಲ್ಲಿ ಉಚಿತವಾಗಿ ಕೀಲು ನೋವು ಮತ್ತು ಸಂಧಿವಾತ ಲಕ್ಷಣಗಳಿಗೆ ಉಚಿತವಾಗಿ ತಪಾಸಣೆ ಮತ್ತು ಔಷಧಿಗಳನ್ನು ನೀಡದಿದ್ದು ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಪಾಸಣೆ ಮಾಡಿಸಿಕೊಳ್ಳುವುದರೊಂದಿಗೆ ಔಷಧಿಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಮಾತನಾಡಿದರು. ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ರಶೀದ ಹಣಜಿಗೇರಿ ಮಾತನಾಡಿ, ನಮ್ಮ ಪಟ್ಟಣದಲ್ಲಿ ಇಂದು ಭವರ್ಲಾಲ್ ಜೈನ್ ಇವರ ಸ್ಮರಣಾರ್ಥ ಉಚಿತವಾಗಿ ತಪಾಸಣೆ ನೀಡುವುದರೊಂದಿಗೆ ಔಷಧಿಗಳನ್ನು ನೀಡುತ್ತಿರುವ ಕಾರ್ಯ ಅತ್ಯಂತ ಸಂತಸವನ್ನುಂಟು ಮಾಡಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಕೋಕಣ್ಣ ಕುಟುಂಬದವರ ಇಂತಹ ಕಾರ್ಯಕ್ರಮದಿಂದ ನೂರಾರು ಜನರಿಗೆ ಸಹಾಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅನಿಲ್ ಜೈನ್, ವರ್ಧಮಾನ ತಾಲೇಡ, ರಾಜೇಂದ್ರ ಜೈನ್, ಭಾನುಪ್ರಕಾಶ್, ಜೈವರದರಾಜು, ಡಾಕ್ಟರ್ ಪೂರ್ವಿ ಜೈನ್, ಡಾಕ್ಟರ್ ಶೈಜಲ್ ಜೈನ್, ಪತ್ರಕರ್ತರಾದ ನಾಗರಾಜ ಬೆಣಕಲ್, ಈರಣ್ಣ ಯಲಬರ್ಗಿ, ಈರಣ್ಣ ಮೆಣಸಿನಕಾಯಿ, ಕಳಕೇಶ ನಾಯಕ, ಬಸವಂತರಾಜ್ ಜೈನ್, ಮಹಾವೀರ ಜೈನ್, ಅಜಿತ ಹೇಮಂತಕುಮಾರ್ ಜೈನ್, ಹೇವಂತ ಜೈನ್, ದಿಲೀಪ್ ಜೈನ್, ರಂಜಿತ್ ತಾಲೇಡ, ಮೆಹತಾ ತಾಲೇಡ ಹಾಗೂ ಜೈನ್ ಸಮಾಜದ ಇತರರು ಇದ್ದರು. ವರದಿ ಚೆನ್ನಯ್ಯ, ಹಿರೇಂದ್ರ. ಇವತ್ತಿನ ದಿವಸ ಕುಕನೂರು ನಗರದಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಭವರ್ಲಾಲ್ ಜೈನ್ ಗೋಕರ್ಣ ಅವರ ಸ್ಮರಣಾರ್ಥವಾಗಿ ಅವರ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಶ್ರೀ ವಿಕ್ರಮ್ ಜೈನ್ ಅವರು ಹಾಗೂ ಅವರ ಕುಟುಂಬದ ಇನ್ನೊಬ್ಬ ಕುಡಿ ಮೇಡಮ್ ಶೈಜಲ್ ಅವರು ಕೂಡ ಇವತ್ತು ನಮ್ಮ ಕುಕನೂರು ಗ್ರಾಮಕ್ಕೆ ಆಗಮಿಸಿ ಉಚಿತವಾಗಿ ತಪಾಸಣೆ ಮಾಡೋದಲ್ಲದೆ ಔಷಧ ವಿತರಣೆಯನ್ನು ಕೂಡ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಬೃಹತ್ ಕಾರ್ಯವನ್ನು ಮಾನ್ಯ ವಿಕ್ರಮ್ ಸರ್ ನೇತೃತ್ವದಲ್ಲಿ ಇಲ್ಲಿ ಅವರ ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಮಹಾವೀರ್ ಜೈನ್ ಮತ್ತು ಯಶವಂತರಾಜ್ ಜೈನ್ ಅವರ ಮಾರ್ಗದರ್ಶನದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಈ ಒಂದು ತಪಾಸಣೆಯಲ್ಲಿ ಸುಮಾರು ಬೆಳಗಿನ ಜಾವ 8:30 ಅನ್ನೋದ್ರಾಗೇ 25-30 ಜನ ಚಿಕಿತ್ಸೆ ಪಡೆಯೋದಕ್ಕೆ ಜನರು ಆಗಮಿಸಿದರು. ಈಗ ಸರಿಸುಮಾರು 12 ಗಂಟೆ. ಈ ಸಮಯದಲ್ಲಿ ಈಗಾಗಲೇ 105 ರೋಗಿಗಳನ್ನು ತಪಾಸಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ 40 ಜನರಿಗೂ ಹೆಚ್ಚು ರೋಗಿಗಳನ್ನು ಚಿಕಿತ್ಸೆ ಮಾಡಿ ಅವರಿಗೆ ತಪಾಸಣೆ ಮಾಡಿ ಔಷಧ ವಿತರಣೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಬೃಹತ್ ಕಾರ್ಯಕ್ಕೆ ನಿಜವಾಗಲೂ ಕೂಡ ನಮ್ಮ ಕುಕನೂರು ನಗರದ ವತಿಯಿಂದ ಹಾಗೂ ನಮ್ಮ ಭಾಗದ ಜನರ ವತಿಯಿಂದ, ಯಾಕಂದರೆ ಇಲ್ಲಿ ಬರಗಾಲದಿಂದ ಬೇಸತ್ತಿರ್ತಕ್ಕಂಥ ಜನ ಇಲ್ಲಿ ಬೆಂಗಳೂರು ತನಕ ಹೋಗಿ ತೋರಿಸಿ ಇವತ್ತು ಅಲ್ಲಿ ಚಿಕಿತ್ಸೆ ಪಡ್ತಕ್ಕಂಥ ಸ್ಥಿತಿವಂತರಲ್ಲಿ ಇರಲಾರ್ದಕ್ಕೆ ಇವತ್ತು ಗೋಕರ್ಣ ಕುಟುಂಬದವರು ಇಲ್ಲಿ ಅವರ ಸಮಾಜ ಸೇವೆಯನ್ನು ಸಮಾಜಮುಖಿಯಾಗಿ ಜೈನ ಮಂದಿರದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲ ನಾಗರಿಕರ ವತಿಯಿಂದ ನಾನು ಗೋಕರ್ಣ ಅವರ ಕುಟುಂಬಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಇವತ್ತು ಔಷಧ ವಿತರಣೆ ಮಾಡಲು ಬಂದಿರತಕ್ಕಂಥ ಫಾರ್ಮಾಸಿಸ್ಟ್ಗಳು ಭಾನುಪ್ರಕಾಶ್ ಅವರು ಮತ್ತು ಜಯವರ್ಧನ್ ಅವರು ಕೂಡ ಫಾರ್ಮಸಿ ವತಿಯಿಂದ ಉಚಿತ ಔಷಧಿಯನ್ನು ವಿತರಣೆ ಮಾಡಿ ಇವತ್ತು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಗೋಕರ್ಣ ಕುಟುಂಬದಿಂದ ಇನ್ನೂ ಅನೇಕ ಸೇವಾ ಕಾರ್ಯಗಳು ನಡೀಲಿ, ಅವರ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ನೀಡಲಿ ಅಂಥೇಳಿ ನಗರದ ಸಮಸ್ತ ನಾಗರಿಕರ ವತಿಯಿಂದ ನಾನು
ನಮ್ರವಾಗಿ ಭಗವಂತನಲ್ಲಿ ವಿನಂತಿಯನ್ನು ಮಾಡ್ತೇನೆ, ಪ್ರಾರ್ಥನೆ. ನಮಸ್ಕಾರ. ಇವತ್ತು ನಾವು ನಮ್ಮ ಅಜ್ಜರ ಇದರಲ್ಲಿ ಭವರ್ಲಾಲ್ಜಿ ಪೋಖರ್ಣ ಅವರ ಸ್ಮರಣದಲ್ಲಿ ಒಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ, ಸಂಧಿವಾತ ಕ್ಯಾಂಪ್. ಆರ್ಥ್ರೈಟಿಸ್ ಬಗ್ಗೆ ಅರಿವು ಬೆಳೆಸೋಕ್ಕೆ ಮತ್ತು ಆರ್ಥ್ರೈಟಿಸ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ. ಸೊ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಇದು ಇಮ್ಯೂನ್ ಸಿಸ್ಟಮ್ ಸಂಬಂಧಪಟ್ಟಿದ್ದ ಕಾಯಿಲೆ. ಸೊ ಈ ಥರ ಕಾಯಿಲೆ ಬಗ್ಗೆ ಅರಿವು ಜನದಲ್ಲಿ ಕಮ್ಮಿ. ಸೊ ಇದ್ರ ಬಗ್ಗೆ ಅರಿವು ನಡೆಸೋಕ್ಕೆ ಮತ್ತು ಪೇಷಂಟ್ಸ್ಗೆ ಡಯಾಗ್ನೋಸಿಸು ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ಸ್ಮಾಲ್ ಚಿಕ್ಕ ನಮ್ಮ ಕಡೆಯಿಂದ ಪ್ರಯತ್ನ ಪೇಷಂಟ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸರ್, ಇವಾಗ ಯಾವ್ಯಾವ ಥರ ನೀವು ಇಲ್ಲಿ ಚಿಕಿತ್ಸೆಗೆ ಇದನ್ನು ಮಾಡ್ತೀರಿ, ಏನು ಮಾಡ್ತೀರಿ ಸರ್? ಸೊ ಸಾಮಾನ್ಯವಾಗಿ ಇವಾಗ ಪೇಷಂಟ್ಸ್ ಬರ್ತಾ ಇರೋದು ಕೀಲು ನೋವು, ಕೀಲು ಸವಿತಾಯಿಂದ. ಅದರಲ್ಲದೆ ಕೆಲವ್ರಿಗೂ ಸೊಂಟ ನೋವು, ಕೀಲು ಊತ ಬರೋದು, ಬಿಗಿತ ಬರೋದು, ಇಂಥ ಸಾಮಾನ್ಯ ಲಕ್ಷಣಗಳಿಂದ ಪೇಷಂಟ್ಸ್ ಇವಾಗ ಬರ್ತಾ ಇರೋದು. ಮೋಸ್ಟ್ ಕಾಮನ್ಲಿ ಇವಾಗ ನಾವು ನೋಡ್ತಾ ಇರೋದು ಮಂಡಿ ಚಿಪ್ ಸವಿಯೋದು ಅಂಥ ಪೇಷಂಟ್ಸೇ ಜಾಸ್ತಿ ಬರ್ತಾ ಇರೋದು. ನೀವು ಇಲ್ಲಿ ಏನು ಟ್ಯಾಬ್ಲೆಟ್ ಅವು ಕೊಡ್ತೀರಿ ಸರ್? ಚಿಕಿತ್ಸೆ ಇವಾಗ ನಮಗೆ ಮಂಡಿ ಸೌದಿರೋದಕ್ಕೆ ಮೇನ್ ಇವಾಗ ನಾವು ನೋವು ಕಮ್ಮಿ ಮಾಡಬೇಕು ಮತ್ತು ಅವ್ರಿಗೆ ಮಂಡಿ ಎಕ್ಸಸೈಸಸ್ ಮೇನ್ ಇವಾಗ ಟ್ರೀಟ್ಮೆಂಟು. ವೇಟ್ ಜಾಸ್ತಿ ಇರೋರಿಗೆ ವೇಟ್ ಕಮ್ಮಿ ಆಗೋದು ಮತ್ತು ಈ ಮಾಂಸ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇವು ಮೇನ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕೆಲವು ಸಿಂಪಲ್ ಟ್ಯಾಬ್ಲೆಟ್ಸು, ಆಯಿಂಟ್ಮೆಂಟ್ಸು ಮತ್ತು ಸಪೋರ್ಟ್ಗೆ ನೀ ಸ್ಟಾಕಿಂಗ್ಸ್ ಅವೆಲ್ಲ ನಾವು ನಮ್ಮ ಕೈಲಾದಷ್ಟು ಕೊಡ್ತಾಯಿದ್ದೀವಿ. ಈಗ ಆಪರೇಷನ್ ಮಾಡೋದಂತಂದ್ರೆ ಬೆಂಗಳೂರಿಗೆ ಸಂಪರ್ಕ ಎಲ್ಲಿಗೆ ಬರ್ಬೇಕು ಸರ್? ಸೊ ಆಪ್ರೇಷನ್ನು ಎಲ್ಲರಿಗೂ ಇರಲ್ಲ. ಆಪ್ರೇಷನ್ ಯಾರಿಗಂದರೆ ಮಾತ್ರೆ ಎಕ್ಸಸೈಸ್ ಮಾಡಿ ಅಂದರೂ ಇಂಪ್ರೂವ್ ಆಗ್ತಾಯಿಲ್ಲ, ಮಂಡಿ ಪೂರ್ತಿ ಗ್ಯಾಪ್ ಕಮ್ಮಿ ಆಗಿಬಿಟ್ಟಿದೆ, ಇಂಥವ್ರಿಗೆ ಮೆಡಿಸಿನ್ಸು ಜಾಸ್ತಿ ಹೆಲ್ಪ್ ಆಗಲ್ಲ, ಎಕ್ಸಸೈಸು ಅಷ್ಟೊಂದು ಹೆಲ್ಪ್ ಆಗಲ್ಲ. ಅವ್ರಿಗೆ ಡೇ ಟು ಡೇ ದಿನಚರ್ಯ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ. ಇಂಥ ಪೇಷಂಟ್ಸ್ಗೆ ಆಪ್ರೇಷನ್ ಸಜೆಸ್ಟ್ ಮಾಡ್ತೀವಿ. ಆಪ್ರೇಷನ್ ಅಂದರೆ ನೀ ರಿಪ್ಲೇಸ್ಮೆಂಟ್ ಆಪ್ರೇಷನ್, ಮಂಡಿ ಚಿಪ್ ಬದಲಾಯಿಸೋದು. ಸೊ ಯೂಶಲಿ ನಾನು ಬೆಂಗಳೂರಲ್ಲಿ ಮಹಾವೀರ್ ಜೈನ್ ಹಾಸ್ಪಿಟ್ಲಲ್ಲಿ ನಾವು ಕೆಲಸ ಮಾಡ್ತೀವಿ. ಅಂತ ಆ ಹಾಸ್ಪಿಟ್ಲಿಗೆ ನಮ್ಮ ಫೆಸಿಲಿಟಿ ಇದೆ, ರೋಬೋಟಿಕ್ ಸರ್ಜರಿ ಎಲ್ಲ ಫೆಸಿಲಿಟಿ ಇದೆ. ಸೊ ಆ ಕಡೆ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.